ಪಶ್ಚಿಮ ಬಂಗಾಳದಲ್ಲಿ ಮಳೆ ನಿಂತರೂ ನಿಲ್ಲದ ಅವಾಂತರ. ಕೋಲ್ಕತ್ತಾ ನಗರದಲ್ಲಿ ಪ್ರವಾಹ ಸ್ಥಿತಿ, ಜನರ ಪರದಾಟ. ಭಾರೀ ಮಳೆಯಿಂದ ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕೆ ಏರಿಕೆ. ಪಶ್ಚಿಮ ಬಂಗಾಳದಲ್ಲಿ ಮಳೆ ನಿಂತರೂ ನಿಲ್ಲದ ಅವಾಂತರ. ಕೋಲ್ಕತ್ತಾ ನಗರದಲ್ಲಿ ಪ್ರವಾಹ ಸ್ಥಿತಿ, ಜನರ ಪರದಾಟ. ಭಾರೀ ಮಳೆಯಿಂದ ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕೆ ಏರಿಕೆ. ಕೇವಲ 5 ಗಂಟೆ ಅವಧಿಯಲ್ಲಿ 300 ಮಿಲಿಮೀಟರ್ ಮಳೆ. 50 ವರ್ಷಗಳಲ್ಲಿಯೇ ಮೊದಲ ಬಾರಿಗೆ ಅತಿ ಹೆಚ್ಚು ಮಳೆ. ರೈಲು ಮತ್ತು ಮೆಟ್ರೋ ಸೇವೆಗಳು ಅಸ್ವಸ್ಥವಾಗಿದೆ. ಜನರ ಸಂಕಷ್ಟ. ಸೈನ್ಸ್ ಸಿಟಿ ಅಂದ್ರೆ ಈ ಒಂದು ಸಿಟಿಯ ಸುತ್ತಮುತ್ತಲೂ ಕೂಡ ಆ ಪ್ರದೇಶದಲ್ಲಿ ನೀರು ಆವೃತವಾಗಿರುವಂಥದ್ದು. ಮಳೆಯಿಂದ ದುರ್ಗಾ ಪೂಜೆ ಕಾರ್ಯಕ್ರಮವೂ ಕೂಡ ಅಡ್ಡಿಯಾಗಿದೆ. ಕೋಲ್ಕತ್ತಾ ಅಂತ ಅಂದ ತಕ್ಷಣ ನಮಗೆ ನೆನಪಾಗೋದು ದುರ್ಗಾದೇವಿಯ ಪೂಜೆ. ಸಾಕಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ವರ್ಷ ಅದನ್ನು ಕೂಡ ಆಚರಣೆ ಮಾಡೋಕೆ ಆಗ್ತಾ ಇಲ್ಲ. ಮಳೆ ನಿಂತರೂ ಕೂಡ ಮಳೆಯಿಂದ ಆಗಿರುವಂತಹ ಅವಾಂತರಗಳು ನಿಲ್ತಾ ಇಲ್ಲ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿ. ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ನೀರು ರಸ್ತೆಯಲ್ಲಿ ನಿಂತುಕೊಳ್ತಾ ಇರುವಂತದ್ದು. ಮಳೆಯಿಂದ ದುರ್ಗಾ ಪೂಜಾ ಪೆಂಡಲ್ಗೆ ಹಾನಿಯಾಗಿರುವಂತದ್ದು ಎಲ್ಲಾ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ. ಈ ರೀತಿಯಾಗಿ ಅವಾಂತರ ಆಗ್ತಾ ಇದೆ. ರೈಲು ಮತ್ತು ಮೆಟ್ರೋ ಸೇವೆಗಳು ಕೂಡ ಸ್ಥಗಿತವಾಗಿದ್ದು ಸಾರ್ವಜನಿಕರಲ್ಲಿ ಬೇಸರ ವ್ಯಕ್ತವಾಗಿದೆ. ದುರ್ಗಾದೇವಿಯ ಟೆಂಪಲ್ ಅಲ್ಲೂ ಕೂಡ ಏನ್ ಹೇಳ್ತಾರೆ, ದುರ್ಗಾದೇವಿಯ ಟೆಂಪಲ್ ಅಲ್ಲೂ ಕೂಡ ಈ ರೀತಿಯಾಗಿ ನೀರು ನುಗ್ಗಿರುವಂಥದ್ದು. ಈ ಪೂಜೆ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಮಳೆ ಅವಾಂತರದಿಂದ ಸಾಕಷ್ಟು ಜನರ ಪ್ರಾಣ ಮತ್ತು ಮನೆಗಳು ಹೋಗಿರುವಂತಹ ದೃಶ್ಯ ಇದು. ಪಶ್ಚಿಮ ಬಂಗಾಳದಲ್ಲಿ ಮಳೆ ನಿಂತರೂ ಕೂಡ ಅವಾಂತರಗಳು ನಿಲ್ತಾ ಇಲ್ಲ, ಇನ್ನೂ ಸೃಷ್ಟಿಯಾಗ್ತಾ ಇದೆ. ಕೋಲ್ಕತ್ತಾ ನಗರದಲ್ಲಿ ಪ್ರವಾಹ ಸ್ಥಿತಿ ಇದೆ. ಜನರ ಪರದಾಟ ಜಾಸ್ತಿ ಆಗ್ತಾ ಇದೆ. ಭಾರೀ ಮಳೆಯಿಂದಾಗಿ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ. ಈಗ ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕೆ ಏರಿಕೆ ಆಗಿದೆ. ಕೇವಲ 5 ಗಂಟೆ ಅವಧಿಯಲ್ಲಿ 300 ಮಿಲಿಮೀಟರ್ ಮಳೆ ಅಂತಂದ್ರೆ ಹೆಂಗಿರಕ್ಕಾಗುತ್ತೆ? 50 ವರ್ಷಗಳಲ್ಲಿಯೇ ಇದು ಮೊದಲ ಬಾರಿಗೆ ಈ ರೀತಿಯಾಗಿ ಆಗಿದೆ. ಸೊ ರೈಲು ಮತ್ತು ಮೆಟ್ರೋ ಸೇವೆಗಳು ಅವ್ಯವಸ್ಥೆ ಆಗಿರುವಂಥದ್ದು. ಜನರು ಸಂಕಷ್ಟದಿಂದ ಓಡಾಡ್ತಾ ಇದ್ದಾರೆ. ಸೈನ್ಸ್ ಸಿಟಿಯ ಸುತ್ತಮುತ್ತ ಪ್ರದೇಶಗಳಲ್ಲೂ ಕೂಡ ರಸ್ತೆ ಜಲಾವೃತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.